ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಕಿ, ಈ ಸಾನಿಯಾ ಮಾತಿಗೆ ತಲೆ ಕೆಡಿಸ್ಕೋಬೇಡ. ನಿನ್ ಮದ್ವೆ ಆದ್ಮೇಲೆ ಅವಳಿಗಿನ್ನೂ ಹುಚ್ಚು ಜಾಸ್ತಿ ಆಗಿದೆ. ಏನೇನೋ ಮಾತಾಡ್ತಿರ್ತಾಳೆ. ಇಲ್ಲಿಗೆ ಬರ್ತಾ ಇದ್ ನಿಮ್ ಮಗನ್ನ ಅರ್ಧ ದಾರಿಯಲ್ಲೇ ಕಳಿಸ್ಬಿಟ್ಟೆ ಅಂತ ತಾನೇ ನಿಮ್ ಸಿಟ್ಟು? ಏನು ಅಪ್ಪ ಬರ್ತಿದ್ರಾ? ಅಂಕಲ್ ತುಂಬಾ ಆಸೆಯಿಂದಾನೇ ಬರ್ತಾ ಇದ್ರು. ಮಗನ್ ಮೇಲೆ ಇತ್ತಲ್ಲ ಸಿಟ್ಟು, ನನ್ನನ್ನ ಮದ್ವೆ ಆಗದೆ ಅಂಜಲಿನ ಮದ್ವೆ ಆದೆ ಅಂತ. ಹೌದಾ ಅಜ್ಜಿ? ಅವ್ರನ್ನೇನ್ ಕೇಳ್ತೀಯ ರಾಕಿ? ನಾನ್ ತಾನೇ ಅಂಕಲ್ ಜೊತೆ ಇರೋದು. ನನ್ನನ್ ಕೇಳು, ನಾನ್ ಹೇಳ್ತೀನಿ. ಅಂಕಲ್ ಹೇಳಿದ್ರು, ಇನ್ನೂ ಇದೆಲ್ಲ ಸಾಧ್ಸೋ ಮಾತಲ್ಲ, ಮದ್ವೆ ಆದ್ರಲ್ಲ ಎಲ್ರೂ ಚೆನ್ನಾಗಿರ್ಲಿ, ರಾಕಿ ಖುಷಿನೇ ನನ್ಗೂ ಸಂತೋಷ ಅಂತ ಹೇಳಿದ್ರು. ರಾಕಿ, ನನಗ್ ನಂಬಿಕೆನೆ ಬರ್ತಾ ಇಲ್ಲ. ಅಂಕಲ್ ಮನ್ಸಲ್ಲಿ ನಿನ್ಮೇಲೆ ಇಷ್ಟೆಲ್ಲ ಪ್ರೀತಿ ಇದೆ ಅಂತ ನನ್ಗೆ ಅವಾಗ್ಲೇ ಗೊತ್ತಾಗಿದ್ದು. ಏನೋ ಅಪ್ಪ, ಅವನ್ ತಾಯಿ ನಾನು. ನನ್ ಮುಂದೆ ಹಾಗೇನೂ ಮಾತಾಡಿಲ್ಲ. ಈಗ ಇವಳು ಹೇಳ್ತಾ ಇರೋದನ್ನೇ ನಾನು ಕೇಳ್ತಾ ಇರೋದು. ಅಯ್ಯೋ, ಅಜ್ಜಿ ಮಾತನ್ನ ಬಿಡು ರಾಕಿ. ಅಂಕಲ್ ಮಾತಾಡೋದು ಆಫೀಸಲ್ಲಲ್ವಾ, ಇಲ್ಲ ಫೋನಲ್ಲಿ ಹೇಳಿರ್ತಾರೆ. ಅಜ್ಜಿ ಮುಂದೆ ಅವ್ರು ಯಾವತ್ತಾದ್ರೂ ಮನ್ಸ್ ಬಿಚ್ಚಿ ಮಾತಾಡಿದಾರಾ? ಇವತ್ತಂತೂ ಅವ್ರು ಎಷ್ಟು ಖುಷಿಲ್ ಬರ್ತಿದ್ರು ಗೊತ್ತಾ? ಮತ್ತೆ ಬರ್ತಿದ್ದವ್ರಿಗೇನಾಯ್ತು? ಏನೋ ಅಪ್ಪ, ಎಲ್ಲ ಅಯೋಮಯ್ಯ. ಅಪ್ಪ ಬಂದಿದ್ರೆ ಚೆನ್ನಾಗಿರೋದು. ರಾಕಿ, ಬಂದ್ ಜನಗಳ ಮುಂದೆ ಮುಖ ಚಿಕ್ಕದ್ ಮಾಡ್ಕೋಬೇಡ. ನೋಡು, ಈಗ ನಾವೆಲ್ಲರೂ ಬಂದಿದೀವಲ್ಲ, ಖುಷಿಯಾಗಿರೋ. ನೋಡು, ನಾನು ತಾಳಿ ತಂದಿದ್ದೀನಿ. ಇದನ್ನ ದೇವ್ರ ಮನೇಲಿ ಇಡೋಣ. ರಾಕಿ, ಅಂಜಲಿ ರೆಡಿ ಆಗ್ತಿರ್ಬೇಕು ಅನ್ಸುತ್ತೆ ಅಲ್ವಾ? ನನ್ ಹೋಗಿ ಮಾತಾಡ್ಸ್ಕೊಂಡ್ ಬರ್ಲಾ? ಈಗ ಅಂಜಲಿ ಹತ್ರ ಹೋಗಿ ಏನೇನ್ ಮಾತಾಡ್ತಾಳೆ ಏನೋ. ಅಜ್ಜಿ, ಅಂಜಲಿಗೆಲ್ಲ ಗೊತ್ತು. ಆದ್ರೂ ಮನೆಯವರೆಲ್ಲ ಬರ್ಬೇಕಿತ್ತು. ನಿಮ್ಮಪ್ಪ ಬರ್ತಾ ಇದ್ನಲ್ಲ, ಅದಕ್ಕೆ ಬೇರೆ ಯಾರು ಬೇಡ ಅಂತ ನಾವು ಸುಮ್ಮನಾಗ್ಬಿಟ್ವಿ. ಅವನ್ ಮನ್ಸು ಹೀಗೆ ತಿರುಗುತ್ತೆ ಅಂತ ಯಾರಿಗ್ ಗೊತ್ತು? ಅದೇ ಇವಳೆ ಏನೋ ಮಾಡಿದಾಳೆ ಕಣ. ನಮ್ಮನೆ ಫಂಕ್ಷನ್ಗೆ ಬರೋದಕ್ಕೆ ನಮ್ಗೆ ಸ್ವಾತಂತ್ರ್ಯ ಇಲ್ಲ. ಶರಣ್ಯ, ಇದು ನಮ್ಮನೆ ಫಂಕ್ಷನ್. ನೀನು ಹಸೆ ಮುಂದೆ ನಿಂತ್ಕೊಂಡು ಏನೇನ್ ಕೆಲಸ ಆಗ್ಬೇಕು ಎಲ್ಲ ಮಾಡ್ಬೇಕು. ನಾನ್ ಬಂದವ್ರನ್ನ ವಿಚಾರಿಸ್ತೇನೆ. ಆಯ್ತು ಅತ್ತೆ. ಬರೋ ರಾಕಿ. ಇಲ್ಲಿ ಬಂದವ್ರನ್ನೆಲ್ಲ ವಿಚಾರಿಸ್ಕೊಳ್ಳೋದು ನನ್ ಕೆಲ್ಸ. ಅಜ್ಜಿ, ನೀವು ಆರಾಮ ಕೂತ್ಕೊಳ್ಳಿ. ಬಂದವ್ರನ್ನೆಲ್ಲ ವಿಚಾರಿಸೋದು ನನ್ ಕೆಲ್ಸ. ನನ್ ಕೆಲ್ಸ ನೀನೇ ಮಾಡುವೆ ಅಂತೆಪ್ಪ. ಆದ್ರೆ ನಾನ್ ದೊಡ್ಡವಳಾಗಿ ಬಂದವ್ರಿಗೆಲ್ಲ ಬಂದ್ರ ತಿಂದ್ರ ಅಂತೆಲ್ಲ ಕೇಳ್ಬೇಕಲ್ಲ. ಆ ಕೆಲ್ಸ ನಾನ್ ತಿಂಡಿ ಏನ್ ಮಾಡ್ಸಿದೀರಾ? ಅದೇ ಬಿಸಿ ಬಿಸಿ ಪಡ್ಡು, ಉಪ್ಪಿಟ್ಟು, ಕೇಸರಿ ಬಾತು. ಓ, ಅಷ್ಟೆಲ್ಲ ಮಾಡ್ಸಿದೀರಾ? ಸರಿ ಸರಿ. ಯಾರು ಹೊಟ್ಟೆ ಹಸ್ಕೊಂಡ್ ಹೋಗ್ಬಾರ್ದು. ಊಟ ಉಪಚಾರ ಎಲ್ಲ ಚೆನ್ನಾಗಿ ಆಗ್ಬೇಕು. ಹೋಗ ಅದನ್ನೆಲ್ಲ ನೀನ್ ನೋಡ್ಕೋ, ನಾನು ಇಲ್ಲಿ ಕುತ್ಕೊಂಡು ವಿಚಾರಿಸ್ಕೊತೇನೆ. ಸರಿ. ಓಕೆ. ಅಂಜಲಿ, ಕರೀದೇ ಇದ್ರು ಹೇಗ್ ಬಂದ್ಲು ಅಂತ ಅನ್ಕೋತಿದ್ಯಾ ಅಲ್ವಾ? ಫ್ರೆಂಡ್ಶಿಪ್ ನಲ್ಲಿ ಕರೀಲೇಬೇಕು ಅಂತ ಏನಿದೆ? ಆಫೀಸಲ್ಲಿ ನಾವಿಬ್ರು ಕೊಲೀಗ್ಸು, ಇಲ್ಲಿ ಗೆಳತಿಯರು. ಇನ್ನ ರಾಕಿ ಮತ್ತೆ ನನ್ ವಿಚಾರ ಗೊತ್ತೇ ಇದೆ ಅಲ್ವಾ? ಹಾಗಿರ್ಬೇಕಾದ್ರೆ ರಾಕಿ ಮನೆಗ್ ಬರೋದಕ್ಕೆ ನನ್ಗೆ ಯಾರು ಕರಿಬೇಕು ಅಲ್ವಾ? ಅಂಜಲಿ, ನಿನಗ್ ರಾಕಿ ತುಂಬಾ ಚೆನ್ನಾಗಿ ಬುದ್ಧಿ ಕಲ್ಸಿದಾನೆ. ಮೊದ್ಲಾಗಿದ್ರೆ ನೀನ್ ಎಷ್ಟು ಮಾತಾಡ್ತಿದ್ದೆ, ಈಗೇನಾಯ್ತು? ರಾಕಿ ನಿನ್ ಬಾಯಿಗೆ ದಾರ ಹಾಕಿ ಹೊಲ್ದ್ಬಿಟ್ಟಿದಾನಾ? ಛೇ ಛೇ ಛೇ, ನಿನ್ನ ನೋಡ್ತಿದ್ರೆ ನಂಗೆ ಗೊತ್ತಾಗ್ತಿದೆ. ರಾಕಿನೇ ಹಾಗೆ. ರಾಕಿ ನನ್ ಜೊತೆ ಇದ್ರೆ ನಾನ್ ನನ್ನನ್ನೇ ಮರ್ತ್ಬಿಡ್ತಿದ್ದೆ. ಈಗ ನೀನು ಅವನನ್ನೇ ಮದ್ವೆ ಆಗಿದ್ಯಾ, ಇನ್ನು ನಿನ್ ಬಗ್ಗೆ ಕೇಳ್ಬೇಕಾ? ಅಂಜಲಿ, ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಬಹುಶಃ ನಿನ್ ಜೀವನದಲ್ಲಿ ಚೆನ್ನಾಗಿ ಕಾಣೋದು ಇದೇ ಕೊನೆ ಅನ್ಸುತ್ತೆ. ಅಂಜಲಿ, ನಾನ್ ನಿನ್ಗೆ ಮದ್ವೆ ಗಿಫ್ಟು ಅಂತ ಏನು ಕೊಟ್ಟೇ ಇಲ್ಲ.
ಅದಕ್ಕೆ ಇವತ್ತು ನಿನ್ಗೊಂದು ಗಿಫ್ಟ್ ತಂದಿದ್ದೀನಿ. ಅದೇನ್ ಗೊತ್ತಾ, ಇವತ್ತು ನಿನ್ ಲೈಫಲ್ಲಿ ಒಂದ್ ವಿಶೇಷ ನಡೆಯತ್ತೆ. ಇವತ್ತಿನವರೆಗೂ ಯಾವ ಹೆಣ್ಣಿಗೂ ನಡೀದೇ ಇರೋ ವಿಶೇಷ. ಅದೇ ನನ್ ಗಿಫ್ಟ್. ಅದಾದ್ಮೇಲೆ ನಿನ್ಗೆ ನೀನೇ ಪ್ರಶ್ನೆ ಹಾಕ್ತೀಯ, ಅಂಜಲಿ ಯಾರು ಅಂತ. ಅದೇ ದೊಡ್ಡ ಪ್ರಶ್ನೆ. ಇದನ್ನ ನೀನು ಜೀವನ ಪೂರ್ತಿ ಬಿಡಿಸ್ಬೇಕು. ತುಂಬಾ ತಲೆ ಕೆಡಿಸ್ಕೋಬೇಡ, ಸಮಯ ಹತ್ರ ಬರ್ತಾ ಇದೆ. ಅದೇ ಪ್ರಶ್ನೆಯ ಸಮಯ. ಬಾಯ್. ಎಲ್ಲಿ ಹೋಗ್ತಿದೀಯಾ? ಅಪ್ಪ ಒಂದ್ ಅರ್ಜೆಂಟ್ ಕೆಲಸ ಇದೆ, ಬಂದ್ಬಿಟ್ಟೆಲ್ಲ ಹೇಳ್ತೀನಿ. ಏಯ್, ನಾನ್ ನಿಮ್ಮಪ್ಪ ಕಣೋ. ನೀನೇನೇನ್ ನಾಟಕ ಆಡ್ತಿದ್ಯಾ ಅಂತ ನಂಗೆ ಗೊತ್ತು. ಎಲ್ಲಿ ಹೋಗ್ತಿದ್ಯಾ ಹೇಳು. ಎಲ್ಲಿ ಹೋಗ್ತಾ ಇದೀಯಾ ಅಂತ ಗೊತ್ತಾಯ್ತು, ಆದ್ರೆ ಏನ್ ಮಾಡಕ್ ಹೋಗ್ತಿದ್ಯಾ ಅಂತ ಹೇಳು. ತಾಳಿ ಕಟ್ಟಕ್ ಹೋಗ್ತಾ ಇದ್ದೀನಿ. ಯಾರ್ಗೆ? ಅಂಜಲಿಗೆ. ಏನ್ ಹೇಳ್ತಿದ್ಯೋ? ಅದೇನು ಅಂತ ಸರಿಯಾಗಿ ಹೇಳೋ. ಅಪ್ಪ, ಅಂಜಲಿ ಕುತ್ತಿಗೆಯಿಂದ ಕರಿಮಣಿ ಪೋಣ್ಸಕ್ಕೆ ತಾಳಿ ತೆಗಿತಾರೆ ತಾನೆ? ತೆಗಿತಾರೆ. ಕರಿಮಣಿ ಪೋಣ್ಸಿ ರಾಕಿ ಕುತ್ತಿಗೆಗೆ ತಾಳಿ ಕಟ್ಟೋವರೆಗೂ ಕುತ್ತಿಗೆ ಖಾಲಿ ಇರುತ್ತಲ್ವಾ, ಅವಾಗ ನಾನ್ ತಾಳಿ ಕಟ್ತೀನಿ. ಎಂತ ಐಡಿಯಾ ಮಾಡಿದ್ಯೋ ನೀನ್. ಅಷ್ಟ್ ಮಾಡು ಸಾಕು. ಆ ಅಂಜಲಿ ನಿನ್ಗೂ ಬೇಡ, ರಾಕಿಗೂ ಬೇಡ. ಹಂಗ ಅವಳ ಜೀವನ ಹಾಳು ಮಾಡ್ಬಿಡ್ತೀನಿ. ಅಪ್ಪ, ಮುಂದೇನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಇವಾಗ ನಾನು ಹೋಗ್ಬೇಕು, ದಾರಿ ಬಿಡಿ. ತಡಿಯೋ, ನಾವು ಬರ್ತೀವಿ. ಬಾರೆ ಹೋಗೋಣ. ಲೇ ಮಾಧವ, ನಿನ್ಗೇನು ಹುಚ್ಚಿಗೆ ಚಿಡ್ತಿದ್ಯೇನೋ? ಅವನ್ ಆಡ್ತಾನೆ ಅಂತ ಅವನಿಗಿಂತ ಹೆಚ್ಚಾಗಿ ಆಡ್ತಿದ್ಯಲ್ಲೋ ನೀನು. ಬೇಡ ಕಣೋ ಮನೋಜ, ನೀನ್ ಬಾ ಅಜ್ಜಿ, ಬಿಡಜ್ಜಿ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ನೀನು ಮಧ್ಯದಲ್ಲಿ ಬರಕ್ ಹೋಗ್ಬೇಡ. ಮನೋಜ, ನನ್ ಮಾತ್ ಕೇಳೋ. ನೀನ್ ಅನ್ಕೊಂಡಾಗ ಏನಾದ್ರು ಮಾಡಿದ್ರೆ ನಮ್ಮ ಅಂಜಲಿ ಜೀವನ ಹಾಳಾಗ್ಬಿಡುತ್ತೆ ಕಣೋ. ಬೇಡ ಕಣೋ. ಹಾಳಾಗ್ಲಿ ಬಿಡಮ್ಮ. ನನ್ ಮಗ ರಾಜ್ನಂತ ಕೆಲಸ ಮಾಡ್ತಾ ಇದ್ದಾನೆ. ನಡಿಯ, ನೀನು ತಾಳಿ ಕಟ್ಟು. ಅಷ್ಟ್ ಮಾಡ್ ಸಾಕು, ನಾ ಬಾಕಿದೆಲ್ಲ ನೋಡ್ಕೋತೀನಿ. ಮನುಜ, ಬೇಡ ಕಣೋ, ಅಪ್ಪನ ಮಾತು ಕೇಳ್ಬೇಡ. ಹೆಣ್ಣಿನ ಶಾಪ ಒಳ್ಳೇದಲ್ಲ. ಪ್ಲೀಸ್ ಕಣೋ, ಬೇಡ ಕಣೋ. ಶಾಪನಮ್ಮ? ಯಾವ ಶಾಪ? ಅಂಜಲಿಗೆ ಗಂಡ ಆಗೋ ನಾನು. ಅವಳು ಶಾಪ ಎಲ್ಲ ನನಗೆ ತಟ್ಟೋದು ಇಲ್ಲ. ಬೇಡ ಕಣೋ ಮನೋಜ, ನನ್ ಮಾತ್ ಕೇಳೋ. ಬಾ ಒಳಗಡೆ. ಅಜ್ಜಿ, ಬಿಡಜ್ಜಿ ನನ್ನ. ಅಯ್ಯೋ, ಏನ್ ಮಾಡ್ಲಿ? ನೋಡು ನೋಡು, ನೀನ್ ಹೇಳ್ತಿದ್ಯಲ್ಲ, ಅವಳ ಮುಂದೆ ಮದ್ವೆ ಮಾಡ್ಕೊಂಡು ಅವಳಿಗಿಂತ ದೊಡ್ಡದಾಗಿ ಬೆಳಿತೀನಿ ಅಂತ ಹೇಳಿದ್ಯಲ್ಲೋ. ಅವಳು ನಿಮ್ಮ ಮನೆಗೆ ಕರ್ಕೊ ಬಂದು ಮೂಲೆಯಲ್ಲಿ ಬಿಸಾಕಿ ಅನ್ನ ಹಾಕ್ತೀನಿ. ಆಮೇಲೆ ನಾನು ಬೇರೆ ಮದ್ವೆ ಆಗಿ ಅವಳನ್ನ ಉರಿಸ್ತೀನಿ. ನನ್ನ ಜೀವನ ಹಾಳು ಮಾಡಿದ್ಲಲ್ಲ, ಇವತ್ತು ಅವಳ ಜೀವನನೂ ಹಾಳಾಗಿ ಹೋಗ್ಬೇಕು. ಮಾಧವ, ನೀನಾದ್ರೂ ಹೇಳು ನಿನ್ ಮಗನ್ಗೆ. ಮಾಧವ, ನೀನ್ ನನ್ ಮಗ ಅಲ್ವೇನೋ? ನೀನೊಂದು ಮಾತು ಹೇಳು. ಅಂಜಲಿಗೆ ಅನ್ಯಾಯ ಮಾಡ್ಬೇಡ್ರು. ಪಾಪ ಅವಳ ಜೀವನ ಹಾಳಾಗೋಗುತ್ತೆ ಕಣ್ರು. ನಿನ್ ಕೈ ಮುಗಿತೀನಿ ಮಾಧವ. ಮನೋಜಂಗ್ ಬೇಡ ಅಂತ ಹೇಳು. ನೋಡು, ತಾಳ್ಮೆ ಕಳ್ಕೋಬೇಡ. ನಾನು ಹೋಗಿ ಕೇಳ್ಕೊತೀನಿ, ಆದ್ರೆ ಇಂಥ ಕೆಲಸ ಮಾತ್ರ ಮಾಡಬೇಡಿ. ನೀನ್ ಈ ವಿಷಯದಲ್ಲಿ ಮಧ್ಯ ಬರ್ಬೇಡ ಮುದ್ಕಿ. ಬೇಡ ಕಣೋ ಮಾಧವ, ನನ್ ಮಾತ್ ಕೇಳು ಮಾಧವ, ಪ್ಲೀಸ್ ಕಣೋ. ಇವಳ ಮಾತು ಏನ್ ಕೇಳ್ತಾ ನಿಂತಿದ್ದೀರಾ? ಆಗಿದ್ದಾಗ್ಲಿ ನಡೀರೋ ಹೋಗೋಣ.